ಸೂಪರ್ ಚಪ್ಪಲಿ ಬಟ್ಟೆ ಸುತ್ಕೊಂಡು ನೋಡ್ಕೊಂಡಂಗಿತ್ತು. ರಿಯಲ್ ಫೋಕಸ್ ಸೂಪರ್ ಮೂವಿ ಸೂಪರ್ ಚೆನ್ನಾಗಿತ್ತು. ಇನ್ನೊಂದ್ಸತಿ ನೋಡಿ ಹೇಳ್ತೀವಿ ಇನ್ನೊಂದ್ಸತಿ ನೋಡಿ ಹೇಳ್ತೀವಿ ಅದನ್ನ. ಇನ್ನೊಂದು 2-3 ಸತಿ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಅಲ್ಲಿ ಗೊತ್ತಾಗಲ್ಲ, ಇನ್ನು ಅರ್ಥ ಆಗಿಲ್ಲ. ಸೂಪರ್ ಆಗಿದೆ, ಸೂಪರ್ ಕ್ಲಾರಿಟಿ ಸಿಕ್ತು. ಅಂತ ಒಳ್ಳೆ ಮೂವಿ ಇದು, ಸಖತ್ತಾಗಿದೆ ಮೂವಿ ಮಾತ್ರ, ಹೈಟೆಕ್ ಸಖತ್ತಾಗಿದೆ, ಡಿಫ್ರೆಂಟ್ ಮೂವಿ. ಯು ಅಂಡ್ ಐ ಅರ್ಥ ಆಗದೇವ್ರು ಅರ್ಥ ಮಾಡ್ಕೋಬೇಕು, ಅರ್ಥ ಆಗ್ಲಿಲ್ಲ ಸರ್ ಅರ್ಧ ಅರ್ಥ ಆಯ್ತು ಅಷ್ಟೇ. ಚೆನ್ನಾಗಿದೆ ಮೂವಿ. ಸಿನಿಮಾ ನೋಡಿದ್ಮೇಲೆ ಪ್ರಜಾಕ್ಕೆ ಸಪೋರ್ಟ್ ಮಾಡ್ಬೇಕನ್ಸ್ತು. ಉಪೇಂದ್ರ ಇಂಟೆಲಿಜೆನ್ಸ್ ಅಷ್ಟೇ ಮಾಡಿ ಫೋಕಸ್ ಮಾಡಬೇಕು. ಎಲ್ಲರೂ ಜನಗಳು ಎಲ್ಲರೂ ನೋಡ್ಲೇಬೇಕು ಇದು, ಯಾಕಂದ್ರೆ ಒಳ್ಳೆ ಸಖತ್ತಾಗಿದೆ ಮೂವಿ. 4-5 ಸತಿ ನೋಡ್ಲೇಬೇಕು ಇದು ಫಿಲಮ್, ಅಂತ ಒಳ್ಳೆ ಫಿಲಮ್ ಇದು. ಫುಲ್ ಫೋಕಸ್ ಅಲ್ಲಿ ಸರ್, ಫುಲ್ ಫೋಕಸ್. ನಾಳೆನೂ ಬುಕ್ ಮಾಡಿದ್ವಿ, ಇನ್ನೊಂದ್ಸತಿ ಹೋಗ. ಸೂಪರ್ ಮೂವಿ, ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಆಯ್ತು. ಫಿಲಮ್ ಇಷ್ಟ ಆಯ್ತು. ಅಬ್ನಾರ್ಮಲ್ ಸರ್, ಫುಲ್ ಅಬ್ನಾರ್ಮಲ್. 10 ಸಲ ನೋಡ್ಬೇಕು ಜನ, 10 ಸಲ ನೋಡ್ಬೇಕು. ಅರ್ಥ ಇದೆ ಹುಡುಕಕ್ಕೆ 10 ಸಲ ನೋಡ್ಬೇಕು, ಅದನ್ನ ಅವ್ರು ಹೇಳಿರೋದು. ಕಲಿಯುಗ ಏನಿಲ್ಲ ಅನುಭವಿಸ್ಬೇಕಷ್ಟೇ. ಫಿಲಮ್ ನೋಡ್ರೆ ನೀವೇ ಹೇಳ್ತೀರಾ. ಸೂಪರ್ ಸೂಪರ್ ಚೆನ್ನಾಗಿದೆ ಸರ್. ಇನ್ನೊಂದು ಟಿಕೆಟ್ ಇಸ್ಕೊಂಡು ನೋಡ್ಬೇಕು ಒಳಗಡೆ, ಇನ್ನೊಂದು ಟಿಕೆಟ್ ಇಸ್ಕೋಬೇಕು. ಅರ್ಥ ಆಗಿಲ್ಲ, ಬುಡೆ ಗುಳ ಬಿಟ್ಬಿಟ್ಟವ್ರೆ. ಫೋಕಸ್ ಮಾಡ್ಬೇಕಷ್ಟೇ, ಫೋಕಸ್ ಮಾಡಿ. ಸ್ವಲ್ಪ ಫೋಕಸ್ ತಗೊಳ್ಳಿ, ಅಲ್ಲಿ ಹೋಗಿ ಜಾಲಿ ಜಾಲಿ. ಇವಾಗ ದುಡ್ಡು ಕೊಟ್ಬಿಟ್ಟು ಉಗಿಸ್ಕೊಳ್ಳಿ, 10 ವರ್ಷ ಆದ್ಮೇಲೆ ಯಾಕೆ ಉಗಿದ್ರು ಉಪ್ಪಿಯವರು ಅಂತ ಅರ್ಥ ಆಗುತ್ತೆ. ಸೂಪರ್. ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ, ಮಿನಿಮಮ್ 3-4 ಸರಿ ನೋಡ್ಬೇಕು. ಅದೇ 3 ಸರಿ ನೋಡಿದ್ರೆ ಫಿಲಮ್ ಚೆನ್ನಾಗಿದೆ ಅಂತ ಅರ್ಥ ಆಗ್ಬೇಕಷ್ಟೇ, ಇನ್ನೂರ್ಗೆ ಅರ್ಥ ಆಗಲ್ಲ. ನೀವು ನೋಡಿ ಫಸ್ಟ್ ಫೋಕಸ್ ಮಾಡಿ ನೋಡಿ. ನೀವು ನೋಡಿ ಸರ್, ನಿಮ್ಗೆ ಅರ್ಥ ಆಗ್ಬೇಕು ಮೈನ್ ಆಗಿ. ಅರ್ಥ ಆದ್ರೆ ಬಂದು ನೀವೇ ಹೇಳ್ಬಿಡ್ರಣ ಫಿಲಮ್ ನೋಡ್ಕೊಂಡು. ಇನ್ನೊಂದು 10 ಸಲ ನೋಡ್ಬೇಕು ಸಿನಿಮಾ ಬಗ್ಗೆ ಹೇಳ್ಬೇಕು. ಅರ್ಥ ಆಗ್ತಿಲ್ಲ, ಏನು ಅರ್ಥ ಆಗ್ತಿಲ್ಲ, ಫುಲ್ಲು ಕನ್ಫ್ಯೂಷನ್ಸ್ ಇಟ್ಟಿದ್ದಾರೆ. ಅವರು ಯೋಚನೆಗಳು ಅವ್ರ ಸಿನಿಮಾ ಬಗ್ಗೆ ಮಾತಾಡೋಂಗೆ ಇಲ್ಲ, ಇನ್ನೂ ಕ್ಲಾರಿಟಿ ಇಲ್ಲ ಅಣ್ಣ. ಇದು ಏನೋ ಹೇಳಕ್ಕೆ ಬಂದವ್ರೆ, ಇನ್ನೂ ಪಾರ್ಟ್ 2 ಆಯ್ತು ಏನೋ ಗೊತ್ತಿಲ್ಲ. ಏನೋ ಟ್ವಿಸ್ಟ್ಗಳು ತುಂಬ ಇಕ್ಕಿದ್ದಾರೆ, ತುಂಬ ಕನ್ಫ್ಯೂಷನ್ಸ್ ಐತೆ, ಕ್ಲಾರಿಟಿ ಇಲ್ಲ. ಎಕ್ಸ್ಪೆಕ್ಟೇಷನ್ ಸಿಗ್ಲಿಲ್ಲ ಅಣ್ಣ. ಲಾಸ್ಟ್ 20 ಮಿನಿಟ್ಸಿಂದ ಅರ್ಥ ಆಗೋಕ್ಕೆ ಶುರು ಆಗ್ತಾ ಇತ್ತು, ಆವಾಗಲೇ ಮೂವಿ ಎಂಡ್ ಮಾಡಿಬಿಟ್ಟಿದ್ದಾರೆ. ಉಪೇಂದ್ರ ಅವರು ಒಳ್ಳೆ ಐಪ್ ಕೊಟ್ಟಿದ್ದಾರೆ, ಕಾಸು ಮಾಡೋಕೆ ಅಷ್ಟೇ.